ಗುರು ಪರಂಪರೆಯನ್ನ, ಆರಾಧ್ಯ ದೈವವನ್ನ, ವೇದಿಕೆ ಮೇಲೆ ಆಸೀನರಾದಂತಹ ಪರಮ ಪೂಜ್ಯರನ್ನ, ಊರಿನ ಪ್ರಮುಖರನ್ನ, ಗಣ್ಯಮಾನ್ಯರನ್ನ ಅನ್ನನೆ ನೆನೆಯುತ್ತ, ಅಮೃತಾತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಕುಮಾರ್ ಸರು ಇವತ್ತು ನನಗೆ ಕೊಟ್ಟಂತ ವಿಷಯ ಭಕ್ತಿಯಿಂದ ಭಗವಂತ ನಡೆ. ಮೇಷ್ಟ್ರು ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ವಿದ್ಯಾರ್ಥಿಗಳ ಪ್ರಶ್ನೆ ಮಾಡ್ತಾರೆ, ವಿದ್ಯಾರ್ಥಿ ಮೇಷ್ಟ್ರಿಗೆ ಉತ್ತರ ಒಪ್ಪಿಸ್ಬೇಕಾಗತ್ತೆ. ಅಂಥ ಕೆಲಸವನ್ನು ನಾನು ಕುಮಾರ್ ಸರಿ ಮಾಡ್ತಾ ಇದ್ದೀನಿ. ಮೀರಾ ಕೃಷ್ಣನ ಪರಮಭಕ್ತಿ. ಒಂದು ಸಣ್ಣ ಹಳ್ಳಿ, ಒಂದು ಕುಗ್ರಾಮ, ಕೃಷ್ಣನ ರಥೋತ್ಸವ ಒಂದು ಹಳ್ಳಿಯಲ್ಲಿ ನಡೆದಿರ್ತಾ ಇರುತ್ತೆ. ಸುಮಾರು 6 ವರ್ಷದ ಮಗು ಮೀರಾ ರಥೋತ್ಸವವನ್ನು ನೋಡ್ತಾ ನೋಡ್ತಾ ಮಗು ಮನೆ ಬಾಗಿಲಲ್ಲಿ ನಿಂತಿರ್ತದೆ. ತಾಯಿಯನ್ನು ಕೇಳ್ತಾಳೆ, ಮೀರಾಮ ಇದೇನು ಅಂತ ಹೇಳಿ. ತಾಯಿ ಮಗು ಹೇಳ್ತಾಳೆ, ಮಗಳೇ, ಅಖಂಡ ಅನಂತ ಕೋಟಿ ಬ್ರಹ್ಮಾಂಡವನ್ನ ಸಂರಕ್ಷಣೆ ಮಾಡುವಂತ ಪರಮಾತ್ಮ ಕೃಷ್ಣ, ಆ ಕೃಷ್ಣನ ಯಾತ್ರೆ ಪ್ರಾರಂಭ ಆಗಿದೆ ಮಗಳೇ, ಆತ ಕೃಷ್ಣ ಅಂತ ಹೇಳ್ತಾರೆ. ಮೀರಾ, ಹಾಗಿದ್ರೆ ಕೃಷ್ಣ ನಮ್ಮೆಲ್ಲರ ಸಂರಕ್ಷಕ ಅಲ್ವಾ ಅಂದ್ಕೊಳ್ತಾಳೆ. ದಿನ ಹೋಗುತ್ತೆ, ಕಾಲ ಕಳೆಯುತ್ತೆ. ಒಂದು ದಿನ ಮೀರಾ ಮನೆಯಲ್ಲಿ ಹಠ ಮಾಡ್ತಾ ಇರ್ತಾಳೆ. ಆವಾಗ ತಾಯಿ ಮಗಳಿಗೆ ಹೇಳ್ತಾಳೆ, ನೀನು ಇದೇ ರೀತಿ ಹಠ ಮಾಡಿದ್ರೆ ನಿನ್ನನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಹೇಳ್ತಾಳೆ. ಇದು ಒಂದು ಮಾತು ಆ ಸಣ್ಣ ಮಗುವಿನ ಒಡಲ ತುಂಬುತ್ತೆ. ಆ ಮಗುವಿಗೆ ಅನಿಸ್ತಾ ಹೋಗುತ್ತೆ, ಹಾಗಿದ್ರೆ ನನ್ನ ಬದುಕಲ್ಲಿ ಕೃಷ್ಣ ಪರಮಾತ್ಮನೇ ನನ್ನ ಗಂಡ, ಹಾಗಿದ್ರೆ ಆತನ ನಾನು ಒಲಿಸಿಕೊಳ್ಬೇಕು, ಕೃಷ್ಣನ ಸತಿ ಆಗ್ಬೇಕು, ಆತನ ಅರ್ಧಾಂಗಿ ಆಗ್ಬೇಕಂತ ಹೇಳಿ ವೀರನ ಹೃದಯದಲ್ಲಿ ಸದಾ ಕೃಷ್ಣ 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 ಜಪ ಪ್ರಾರಂಭ ಆಗುತ್ತೆ. ಆ ಸಣ್ಣ ಮಗು ಕೃಷ್ಣನ ನಾಮದ ಮತ್ತಲ್ಲಿ ಬೆಳೀತಾ 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 ವಯಸ್ಸಿಗೆ ಬರ್ತಾಳೆ. ತಂದೆ ತಾಯಿ ಕರ್ತವ್ಯ, ಅದು ತಂದೆ ತಾಯಿದು ಆಲೋಚನೆ ಮಾಡ್ತಾರೆ. ವಯಸ್ಸಿಗೆ ಬಂದಂತ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ.